ಕುಂದಾನಗರಿ ಬೆಳಗಾವಿಯಲ್ಲಿ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮುರ್ನಾಲ್ ಹೆಬ್ಬಾಳ್ಕರ್ ಕೂಡ ಈಗ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ನನ್ನ ಜೊತೆಗೆ ಅವರು ಕೂಡ ಇದ್ದಾರೆ, ಮುರ್ನಾಲ್ ಹೆಬ್ಬಾಳ್ಕರ್ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇವತ್ತಿಂದ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದೀರಿ, ಏನು ಹೇಳ್ತೀರಿ? ಇವತ್ತು ನಮ್ಮ ಪರಿವಾರದ ಪರಂಪರೆ ಹಾಗೆ ಯಾವುದೇ ಚುನಾವಣೆ ಇರಲಿ, ನಮ್ಮ ಪರಿವಾರದ ಚುನಾವಣೆ ಆಗಿರಲಿ ಅಥವಾ ನಮ್ಮ ಕಾರ್ಯಕರ್ತರ ಚುನಾವಣೆ ಆಗಿರಲಿ, ಪ್ರತಿಯೊಂದು ಚುನಾವಣೆಯನ್ನು ನಾವು ಹಿಂಡಲ್ಗ ಗಣಪತಿಯಿಂದ, ನಮ್ಮ ಸಂಸ್ಕೃತಿಯ ಪ್ರಕಾರ ಹಿಂಡಲ್ಗ ಗಣಪತಿಯಿಂದ ಗಣೇಶನ ಪೂಜೆ ಮಾಡಿ ನಾವು ಪ್ರಾರಂಭ ಮಾಡ್ತೀವಿ. ಇವತ್ತು ನಮ್ಮ ದೇಶಕ್ಕೆ ಮಹಾನ್ ಪುರುಷರು, ಮಹಾನ್ ವ್ಯಕ್ತಿಗಳು ಏನೇನು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ನಮ್ಮ ಇಡೀ ಬೆಳಗಾವಿ ಜಿಲ್ಲೆ ಎಲ್ಲೆಲ್ಲಿ ಪ್ರತಿಮೆ ಇದೆ, ಪ್ರತಿಯೊಂದು ಮೂರ್ತಿಗೆ ಹಾರವನ್ನು ಹಾಕಿ ಪೂಜೆಯನ್ನು ಮಾಡಿ ಪ್ರಚಾರನ ಶುರು ಮಾಡಿದ್ದೀವಿ. ಸರ್, ಮುರ್ನಾಲ್ ಹೆಬ್ಬಾಳ್ಕರ್ ಅವರು ಏನು ಅಜೆಂಡಾ ಇಟ್ಕೊಂಡು ಹೋಗ್ತಿದ್ದಾರೆ? ಅಜೆಂಡಾ ಸುಮಾರಿದೆ. ಯುವಕರಿಗೋಸ್ಕರ ಕೆಲಸ ಮಾಡಬೇಕು, ಮಹಿಳೆಯರಿಗೋಸ್ಕರ ಕೆಲಸ ಮಾಡಬೇಕು, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕು. ನಮ್ಮ ಜಿಲ್ಲೆಯನ್ನು ಇಡೀ ರಾಜ್ಯದಲ್ಲಿ 2ನೇ ರಾಜಧಾನಿ ಅಂತ ಘೋಷಣೆ ಮಾಡಿದ್ದಾರೆ. ಆ 2ನೇ ರಾಜಧಾನಿಗೆ ಬೇಕಾಗುವಂಥ ಎಲ್ಲ ಫೆಸಿಲಿಟಿಗಳ ಬಗ್ಗೆ ವಿವರವಾಗಿ ಪ್ರಚಾರದಲ್ಲಿ ಎಲ್ಲ ಜನರ ಮುಂದೆ ತೊಗೊಂಡೋಗಿ ಪ್ರಚಾರ ಮಾಡ್ತಾರೆ. ಮುರ್ನಾಲ್ ಹೆಬ್ಬಾಳ್ಕರ್ ಅವರು ಹೀಗಾಗಿ ಪ್ರಚಾರವನ್ನು ಆರಂಭಿಸಿದ್ದಾರೆ, ಆದರೆ BJP ಅಭ್ಯರ್ಥಿ ಇನ್ನೂ ಘೋಷಣೆ ಆಗಿಲ್ಲ. ಬೇರೆ ಪಕ್ಷದ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಬಯಸೋದಿಲ್ಲ. ಆದರೆ ನಮ್ಮ ಪಕ್ಷದಿಂದ ಒಬ್ಬ ಯುವಕನಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಬೇಕಂತ ಹೇಳಿ ರ್ಯಾಲಿಯಲ್ಲಿ ಬಹುತೇಕ ಕೇಸರಿ ಧ್ವಜಗಳ ರಾರಾಜಿಸ್ತೇವೆ ಸರ್. ಎಲ್ಲ ಧ್ವಜಗಳು ರಾರಾಜಿಸ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಮತ್ತೊಂದು ಸರ್, ತಮ್ಮ ಗೆಲುವಿಗೆ ಈ ಮಾವ ಮತ್ತು ತಾಯಿಯವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಅವರು ಯಾವ ರೀತಿ ಹೆಲ್ಪ್ ಆಗುತ್ತೆ? ನಮ್ಮ ಪ್ರಚಾರಕ್ಕೆ ಮಾವ ಆಗಿರ್ಬೋದು, ತಾಯಿಯವರಾಗಿರ್ಬೋದು, ನಮ್ಮ ನಾಯಕರಾದಂಥ ಪ್ರಭಾವತಿ ಮೇಡಮ್ ಅವರಾಗಿರ್ಬೋದು, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಸಾಹೇಬರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ಒಂದು ಧೈರ್ಯವನ್ನು ಹೇಳಿ ಈ ಚುನಾವಣೆಯಲ್ಲಿ ನನಗೆ ಇದನ್ನು ಮಾಡ್ತಾರೆ. ಬೆಳಗಾವಿ BJP ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ, ಈ ಬಾರಿ ಛಿದ್ರ ಆಗತ್ತಾ? ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಈ ಬಾರಿ ನಾವು ಬೆಳಗಾವಿ ಲೋಕಸಭೆಯನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ತೊಗೊಳ್ತೀವಿ ಅಂತೇಳಿ ವಿಶ್ವಾಸ ಇದೆ. ಇದಿಷ್ಟು ಬೆಳಗಾವಿಯ ಕಾಂಗ್ರೆಸ್ ಅಭ್ಯರ್ಥಿ ಮುರ್ನಾಲ್ ಹೆಬ್ಬಾಳ್ಕರ್ ಅವರು ಗೆಲುವಿನ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೂಡ ಅವರು ಬೈಕ್ ರ್ಯಾಲಿ ಮೂಲಕ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.